ಬಂಗಾರದ ಬೊಂಬೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ನಸ್ ಕ್ರಿಯೇಷನ್ಸ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿದ್ರೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಎಸ್ ಮತ್ತು ಎನ್ ಅನ್ನೋದು ಏನಾಗ್ತಿದೆ ಅಂತಂದರೆ ಟಾಪಿಂದ ಬಾಟಮ್ಗೆ ಏನಾಗ್ತಿದೆ ಅಂತಂದರೆ ಮೂವ್ ಆಗ್ತಿದೆ. ಮೂವ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಎರಡೂ ಮೂವ್ ಆಗಿ ಹ್ಯಾಂಡಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಎಫೆಕ್ಟ್ನ ನೀವು ಕೊಡೋದಿಗೆ ನಂತರ ಈ ಒಂದು ಟೆಂಪ್ಲೇಟ್ನಲ್ಲಿ ನೀವು ತುಂಬ ಇಷ್ಟಪಡುವಂಥವರ ಫೋಟೋನ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಲಿರಿಕಲ್ ಸಾಂಗ್ನ ನೀವು ಆ್ಯಡ್ ಮಾಡೋದಕ್ಕೆ, ನೀವು ತುಂಬ ಇಷ್ಟಪಡುವಂಥರ ಇನ್ಶಿಯಲ್ ಮತ್ತು ನಿಮ್ಮ ಇನ್ಶಿಯಲ್ನ ಈ ರೀತಿ ಆ್ಯಡ್ ಮಾಡೋದಕ್ಕೆ ಅನ್ನೊಂದು ಟ್ರಿಕ್ನ ನಾವು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ರೀತಿ ಮೂವ್ ಆಗೋ ರೀತಿ ಎಫೆಕ್ಟ್ನ ನೀವು ಕೊಡೋದಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೋ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್ ಫಸ್ಟ್ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಾಗುತ್ತೆ. ನಾನು ಯೂಸ್ ಮಾಡ್ತಾ ಇರಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ನೀವು ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ಇದೆಲ್ಲ 16:9 ರೇಷಿಯೋ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ನನ್ನ ಕೊಡೋ ಟೆಂಪ್ಲೇಟ್ನ ನೆಕ್ಸ್ಟ್ ಸೆಕೆಂಡ್ ಚಾನಲ್ ಇದೆಯಲ್ಲ, ಅದರಲ್ಲಿ ಗೌಡ್ರು ಟೆಕ್ಸ್ ಅವನಲ್ಲಿ ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಡ್ರೈವ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇಲ್ಲಿ ಮೀಡಿಯಾ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಒಂದು ಬ್ಲ್ಯಾಕ್ ಕಲರ್ದೊಂದು ಬ್ಯಾಕ್ಗ್ರೌಂಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಫೋಲ್ಡ್ರಲ್ಲಿ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಸೆಕೆಂಡ್ ಬೇಕು ಅಷ್ಟು ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಡ್ರೈವ್ ಮುಖಾಂತರ ಕೊಟ್ಟಿರ್ತೀನಿ ಒಂದು ಟೆಂಪ್ಲೇಟ್ನ, ಮತ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫುಲ್ ಸ್ಕ್ರೀನ್ಗೆ ಕನ್ವರ್ಟ್ ಆಗಿದೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಟೆಂಪ್ಲೇಟ್ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಟೆಂಪ್ಲೇಟ್. ನಂತರ ನೀವು ಇದಕ್ಕೆ ನೋಡ್ತಾ ಇರ್ಬೋದು ಇನಿಷಿಯಲ್ನ ನೀವು ಹೇಗೆ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಪಿಕ್ಚರ್ನ ನೀವು ಹೇಗೆ ಆ್ಯಡ್ ಮಾಡಬೇಕು, ಅದಕ್ಕೆ ಎಫೆಕ್ಟ್ನ ಹೇಗೆ ಕೊಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾರು ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಡ್ತಾರೋ ಆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ರೋಟೇಟ್ ಮಾಡಬೇಕಾಗುತ್ತೆ. ರೋಟೇಟ್ ಮಾಡಿ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಏನು ಮಾಡಬೇಕಾಗುತ್ತೆ ಅಂದರೆ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ನಾನು ಇವಾಗ ಕ್ರಾಪ್ ಮಾಡ್ಕೊತಿದ್ದೀನಿ. ಕ್ರಾಪ್ ಮಾಡಿದ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರ್ತಿದೆ. ನಂತರ ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ 3 ಸೆಕೆಂಡ್ ಆಗಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಕೂಡ ನೀವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ನಂತರ ಇದಕ್ಕೆ ಎಫೆಕ್ಟ್ನ ನೀವು ಕೊಡೋದಿಗೆ ಅಂದರೆ ಇನ್ ಅನಿಮೇಷನ್ಗೆ ಬರಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅನೇಕ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರೋ ವೈಪ್ ಅಪ್ ಅಂತ ಇರುತ್ತಲ್ಲ, ಆ ಒಂದು ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ಗೆ ಯಾವ ಎಫೆಕ್ಟ್ ನೀವು ಕೊಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು 3 ಸೆಕೆಂಡ್ಗೆ ನೀವು ಟ್ರಿಮ್ ಮಾಡಬೇಕಾಗುತ್ತೆ ರೈಟ್ ಸೈಡು. ಇವಾಗ ನೀವು ನೋಡ್ತಾ ಇರ್ಬೋದು 3 ಸೆಕೆಂಡ್ ಆಗಿದೆ. ರೈಟ್ ಸೈಡ್ ಇವಾಗ ಟ್ರಿಮ್ ಮಾಡ್ತಾ ಇದ್ದೀನಿ. ಕತ್ರಿ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅವರದ್ದೇ ಬೇರೆ ಫೋಟೋಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಫೋಟೋನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಎನ್ಲಾರ್ಜ್ ಮಾಡಿದ್ದೀನಿ. ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ಕ್ರಾಪ್ ಮಾಡ್ಕೊತಿದ್ದೀನಿ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಏನು ಮಾಡ್ತಿದ್ದೀನಿ ಅಂದರೆ ಕ್ರಾಪ್ ಮಾಡ್ಕೊತಿದ್ದೀನಿ. ಕ್ರಾಪ್ ಮಾಡ್ಕೊಂಡ ನಂತರ ಅಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಂತರ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಸ್ಕ್ರೀನ್ ಅನ್ನೋದಕ್ಕೆ ಸಿಗುತ್ತೆ. ನಂತರ ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನೀವು ಇನ್ನ ಅನಿಮೇಷನ್ಗೆ ಬರಬೇಕಾಗುತ್ತೆ. ಅದನ್ನು ನೀವು ಏನು ಮಾಡಿದ್ರಿ ಅಂತ ಅಂದರೆ ಬಾಟಮಿಂದ ವೈಪ್ ಡೌನ್ ಅನ್ನೋ ಥರ ಇತ್ತು. ಇದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ವೈಪ್ ಅಪ್ ಅನ್ನೋದನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಇದಕ್ಕೆ ವೈಪ್ ಅಪ್, ಅದಕ್ಕೆ ವೈಪ್ ಡೌನ್ ನೀವು ಕೊಡಬೇಕಾಗುತ್ತೆ. ಒಂದು ಫೋಟೋ ಟಾಪಿಂದ ಬರೋ ರೀತಿ, ಒಂದು ಫೋಟೋ ಬಾಟಮಿಂದ ಬರೋ ರೀತಿ ನೀವು ಎಫೆಕ್ಟ್ನ ಕೊಡಬೇಕಾಗುತ್ತೆ. ಸೇಮ್ ನೆಕ್ಸ್ಟ್ 6 ಸೆಕೆಂಡ್ ಆಗಿ ಅಂತ ನಂತರ ಏನು ಮಾಡಬೇಕಾಗುತ್ತೆ ಅಂದರೆ ರೈಟ್ ಸೈಡ್ ಟ್ರಿಮ್ ಮಾಡಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಯಾರನ್ನ ಇಷ್ಟಪಡ್ತೀರೋ ಅವರ ಒಂದು ಫೋಟೋನ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದು ಅಡ್ಜಸ್ಟ್ ಆಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ರೊಟೇಟ್ ಮಾಡಿದ್ದೀನಿ, ಸ್ವಲ್ಪ ಎನ್ಲಾರ್ಜ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿದ್ದೀನಿ. ಬಾಟಮಿಂದ ಕ್ರಾಪ್ ಮಾಡ್ಕೊಬೇಕಾಗುತ್ತೆ. ಎಡ್ ಕಟ್ ಆಗದೇ ಇರೋ ರೀತಿ ಬಾಟಮಿಂದ ಕ್ರಾಪ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಬಾಟಮಿಂದ ಕ್ರಾಪ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿದ ನಂತರ ನೀವು ಇಲ್ಲಿ ರೋಟೇಟ್ ಇರುತ್ತಲ್ಲ, ರೋಟೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಫೆಕ್ಟ್ನ ನೀವು ಕೊಡ್ಬೋದು. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಎಫೆಕ್ಟ್ನ ನಾನು ಇವಾಗ ಪಾಪ್ ಓಪನ್ ಅಂತ ಇದೆಯಲ್ಲ, ಆ ಒಂದು ಎಫೆಕ್ಟ್ನ ನಾನು ಇವಾಗ ಕೊಟ್ಟಿದ್ದೀನಿ. ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಳೋದು ಎಫೆಕ್ಟ್ನ ನೀವು ನೋಡ್ತಾರೆ ಇನ್ನ ಅನಿಮೇಷನ್ಗೆ ಹೋದ್ರೆ ಸಿಗುತ್ತೆ. ಅದ್ರ ಮುಖಾಂತರ ನೀವು ಬೇರೆ ಫೋಟೋಗಳಿಗೂ ಎಫೆಕ್ಟ್ನ ನೀವು ಚೇಂಜ್ ಮಾಡ್ಕೊಬೋದು. ನಂತರ ನೀವು ಲೆಟರ್ಗೆ ಹೇಗೆ ಎಫೆಕ್ಟ್ನ ನೀವು ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೂವ್ಮೆಂಟ್ ಎಫೆಕ್ಟ್ನ ನೀವು ಹೇಗೆ ಕೊಡಬೇಕು ಅಂತ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇನ್ನೊಂದು ಇನ್ಶಿಯಲ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಡಿಸ್ಪ್ಲೇ ಫಾಂಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಡಿಸ್ಪ್ಲೇ ಫಾಂಟ್ ಬೇಕಾದರೆ ಬೇರೆ ಫಾಂಟ್ನ ಆ್ಯಡ್ ಮಾಡ್ಕೊಬೋದು. ನಂತರ ನೀವು ಕಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡು ಟಾಪ್ಗೆ ತೊಗೊಂಡೋಗಿ ಸೆಟ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡ್ ಕಲರ್ ಇವಾಗ ನಾನು ಆ್ಯಡ್ ಮಾಡಿದ್ದೀನಿ. ನಂತರ ಈ ಒಂದು ಏನು ಮಾಡಬೇಕಾಗುತ್ತೆ ಅಂದರೆ ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಒಂದು ಇನ್ಶಿಯಲ್ನು ಕೂಡ ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ನೀವು ನೆಕ್ಸ್ಟ್ ಟೆಕ್ಸ್ಟ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೀವು ನಿಮ್ಮ ಇನ್ಶಿಯಲ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೂ ಕೂಡ ಕಲರ್ ಚೇಂಜ್ ಮಾಡ್ಕೊಬೇಕಾಗುತ್ತೆ.
ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇಮ್ ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಲೆಫ್ಟ್ ಸೈಡ್ಗೆ ತೊಗೊಂಡೋಗಿ ಸೆಟ್ ಮಾಡಬೇಕಾಗುತ್ತೆ. ಹ್ಯಾಂಡ್ ಹತ್ರ ನೀವು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿದ ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಪಿಕ್ಚರ್ನ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಪಿಕ್ಚರ್ನ ಫೈನಲ್ವರೆಗೂ ಡ್ರ್ಯಾಗ್ ಮಾಡಿದ್ದೀನಿ. ನಂತರ ನೀವು ಎನ್ನ ಒಂದು ಇನ್ಷಿಯಲ್ ಇದೆಯಲ್ಲ ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ನೀವು ನೋಡ್ತಾ ಇರೋದು ಎಸ್ ಮೇಲೆ ಆದರೂ ಕ್ಲಿಕ್ ಮಾಡ್ಬೋದು. ಅಲ್ಲಿ ಕೀ ಬಟನ್ ಇದೆಯಲ್ಲ, ಕೀ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 5 ಸೆಕೆಂಡ್ ಮೂವ್ ಮಾಡಬೇಕಾಗುತ್ತೆ. 5 ಸೆಕೆಂಡ್ ಮೂವ್ ಮಾಡಿಬಿಟ್ಟು ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಾಟಮ್ಗೆ ತೊಗೊಂಡು ಬಂದು ಸೆಟ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಹ್ಯಾಂಡ್ ಹತ್ರ ತೊಗೊಂಡು ಬಂದು ಸೆಟ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸೆಟ್ ಆಗಿದ್ದ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಟಿಕ್ ಮಾರ್ಕ್ ಇದೆಯಲ್ಲ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇಮ್ ಇವಾಗ ಎನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಬೇರೆ ಒಂದು ಇನ್ಷಿಯಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗೊತ್ತಾಗಲ್ಲ ಎಷ್ಟು ಸೆಕೆಂಡ್ಗೆ ಸೆಟ್ ಮಾಡಿರೋಂಥ ಕೀ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೂವ್ ಮಾಡಬೇಕಾಗುತ್ತೆ. ಮೂವ್ ಮಾಡಿದ ನಂತರ ಅಲ್ಲಿ ಎಸ್ ಅನ್ನೋದು ಇದೆಯಲ್ಲ, ಫಸ್ಟ್ ಲೆಟರ್ ಸ್ಟಾಪ್ ಆಗಿದ್ದ ತಕ್ಷಣ ನೀವೇ ನೋಡೋಕ್ಕಾಗುತ್ತೆ ಅಂತಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೂವ್ ಮಾಡ್ಕೊಂಡು ಬಂದು. ಇವಾಗ ನೀವು ನೋಡ್ತಾ ಇರೋದು 5.2 ಸೆಕೆಂಡ್ಗೆ ಬಂದಿದ್ದು. ಇದನ್ನು ಕೂಡ ಏನು ಮಾಡ್ತಿದ್ದೀನಿ ಅಂದರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಎಸ್ ಪೊಕ್ಕ ತೊಗೊಂಬಂದು ಸೆಟ್ ಮಾಡಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಸೆಟ್ ಆಗಿದೆ. ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎನ್ನು ಬರ್ತಾ ಇದೆ ಮತ್ತು ಎಸ್ಸು ಬರ್ತಾ ಇದೆ. ಇವಾಗ ನೀವು ನೋಡ್ತಾ ಇರೋದು ಎನ್ನು ಬಾಟಮ್ಗೆ ಬಂದಿದೆ, ಎಸ್ಸು ರೈಟ್ ಸೈಡ್ಗೆ ಟಾಪ್ಗೆ ಬಂದಿದೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ಲಿರಿಕಲ್ ಸಾಂಗ್ನ ನೀವು ಹೇಗೆ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ನೀವು ತುಂಬ ಇಷ್ಟಪಡುವಂಥ ನಿಮ್ಮ ಇನ್ಷಿಯಲ್ನ ತುಂಬ ಸೂಪರಾಗಿ ಸೆಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೊಂದು ಬ್ಲ್ಯಾಕ್ ಸ್ಕ್ರೀನ್ನ ಕ್ರಿಯೇಟ್ ಮಾಡಿದ್ದೀನಿ ಒಂದು ಸಾಂಗ್ದು. ಆ ಒಂದು ಸಾಂಗ್ನ ನೀವು ಡ್ರೈವ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇದನ್ನು ಟಾಪಿಗೆ ತೊಗೊಂಡು ಬರೋದು ಸೆಟ್ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ರೊಟೇಟ್ ಮಾಡ್ಕೊಬೇಕಾಗುತ್ತೆ. ರೊಟೇಟ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಟಾಪ್ಗೆ ತೊಗೊಂಡು ಬಂದು ಸೆಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಎನ್ಲಾರ್ಜ್ ಬೇಕಾದರೂ ಎನ್ಲಾರ್ಜ್ನು ಕೂಡ ನೀವು ಮಾಡ್ಕೊಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಸೆಟ್ ಮಾಡಿದ್ದೀನಿ, ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಕನ್ನಡದಲ್ಲಿ ಟೈಪಿಂಗ್ ಬರ್ತಿದೆ, ಸಾಂಗ್ ಬರ್ತಿದೆ, ಫೋಟೋ ಎಫೆಕ್ಟ್ ಕೊಡ್ತಿದೆ. ಇಲ್ಲಿ ನೋಡ್ತಾರೆ NS ಅನ್ನೋದು ಎಫೆಕ್ಟ್ ಕೂಡ ನಮಗೆ ಬರ್ತಿದೆ. ಇದೇ ರೀತಿ ನೀವು ತುಂಬ ಇಷ್ಟಪಡುವಂಥ ಫೋಟೋನ ಅಡ್ವಾಂಟೇಜ್ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.